ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಜಡ್ಜ್ ಆಗಿ ವಿನಯ್ ಗೌಡ, ಚಂದನ್ ಶೆಟ್ಟಿ, ಸಂಗೀತ ಶೃಂಗೇರಿ ಮತ್ತಿಲ್ಲಿ ಶ್ರುತಿಯವರು ಬಂದಿದ್ದಾರೆ. ಸೊ ವೀಕ್ಷಕರೇ, ಪ್ರೋಮೋ ಅಂತೂ ನೋಡಿದ್ದೀರಾ ಅನ್ಕೊಂತೀನಿ. ಸಖತ್ತಾಗಿ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಕೂಡ ಒಂದೊಂದು ಲೈನ್ಗಳನ್ನ ಇಲ್ಲಿ ಹೇಳಿದ್ರು. ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕೂಡ ಸಿಂಹಿಣಿ ಬಿಗ್ ಬಾಸ್ ಸೀಸನ್ 10ರಲ್ಲಿ ಸಿಂಹಿಣಿ ಅಂತ ಹೆಸರು ತೊಗೊಂಡಿದ್ದಾರಪ್ಪ ಅಂತಂದರೆ ನಮ್ಮ ಸಂಗೀತ ಶೃಂಗೇರಿಯವರು ಈಗ ಜಡ್ಜ್ ಆಗಿ ಬಿಗ್ ಬಾಸ್ ಸೀಸನ್ 13ರಲ್ಲಿ ಕಾಣಿಸ್ಕೊತಿದ್ದಾರೆ. ಮತ್ತು ಬಿಗ್ ಬಾಸ್ ಸೀಸನ್ 10ನಲ್ಲೇ ವಿನಯ್ ಗೌಡ ಅವರು ಕೂಡ ಆನೆ ಅಂತಂದ್ಬಿಟ್ಟು ಹೆಸರು ಮಾಡಿದ್ರು. ಅವರು ಕೂಡ ಈಗ ಜಡ್ಜ್ ಆಗಿ ಕಾಣಿಸ್ಕೊತಾರೆ. ಸಿಕ್ಕಾಪಟ್ಟೆ ಇಲ್ಲಿ ಖುಷಿಯಾಗುತ್ತೆ. ಜೊತೆಗೆ ರ್ಯಾಪರ್ ಚಂದನ್ ಶೆಟ್ಟಿ ಅವರು ಕೂಡ ಅಷ್ಟೇ ಬಿಗ್ ಬಾಸಲ್ಲಿ ವಿನ್ನರ್ ಕೂಡ ಆಗಿದ್ರು. ಶ್ರುತಿಯವರು ಕೂಡ ಬಿಗ್ ಬಾಸ್ ಸೀಸನ್ 3ಯಲ್ಲಿ ಅವರು ಕೂಡ ವಿನ್ನರ್ ಆಗಿದ್ರು. ಈಗ ಜಡ್ಜ್ ಆಗಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಕಾಣಿಸ್ಕೊಂತಿದ್ದಾರೆ. ಪ್ರೋಮೋದಲ್ಲಿರೋ ಮೊದಲನೇ ಸಾಲೆ ಬಹಳ ಅದ್ಭುತವಾಗಿದೆ. ಅದನ್ನ ವಿನಯ್ ಗೌಡ ಅವರು ಹೇಳ್ತಾರೆ. ಈ ಪ್ರಪಂಚದಲ್ಲಿ ಉಳಿಬೇಕು ಅಂದ್ರೆ ಬೇಕಾಗಿರೋದು ಬರೀ ಶಕ್ತಿ ಮಾತ್ರ ಅಲ್ಲ, ಅರ್ಹತೆ ಅಂತ ಅಂದ್ಬಿಟ್ಟು. ಹೌದು, ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಉಳಿಬೇಕು ಅಂತಂದ್ರೆ, ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ಬೇಕು ಅಂತಂದ್ರೆ ಬರೀ ಇಲ್ಲಿ ಶಕ್ತಿ ಮಾತ್ರ ಅಲ್ಲ, ಅರ್ಹತೆ ಕೂಡ ಇರಲೇಬೇಕು. ನಂತರ ಇಲ್ಲಿ ಹೇಳೋದು, ಒಂದ್ಸಲ ಆದ್ರೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅನ್ನೋದು ಎಲ್ಲರ ಕನಸು ಅಂತಂದ್ಬಿಟ್ಟು ಚಂದನ್ ಶೆಟ್ಟಿ ಅವರು ಹೇಳ್ತಾರೆ. ಹೌದು, ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಿಗ್ ಬಾಸ್ ಮನೆಯೊಳಗಡೆ ಹೋಗಬೇಕು ಅಂತಂದ್ಬಿಟ್ಟು ಕನಸಿರುತ್ತೆ. ಆ ನಂತರ ಇಲ್ಲಿ ಬರೋ ಡೈಲಾಗೆ ಇಲ್ಲಿ ಸಂಗೀತ ಶೃಂಗೇರಿ ಅವರು ಹೇಳ್ತಾರೆ. ಆದರೆ ಬಿಗ್ ಬಾಸ್ಗೆ ಯಾರು ಬೇಕಂತಂದ್ಬಿಟ್ಟು ಇಲ್ಲಿ ಶ್ರುತಿಯವರು ಬಂದು ಹೇಳ್ತಾರೆ, ಇಲ್ಲಿ ಬರೋ ಪ್ರತಿ ಚಾಲೆಂಜ್ಗೂ ಹೆದರದೆ ಇಲ್ಲಿ ಎದುರಿಸಿ ನಿಲ್ಲೋರು ಮಾತ್ರ ಅಂತಂದ್ಬಿಟ್ಟು. ಹೌದು, ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಅವ್ರು ಕೊಡೋ ಪ್ರತಿಯೊಂದು ಚಾಲೆಂಜ್ಗೂ ಕೂಡ ಹೆದರ್ಕೋಬಾರ್ದು. ಅದನ್ನು ಎದುರಿಸ್ಬಿಟ್ಟು ಗೆದ್ದರೆ ಮಾತ್ರನೇ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಆನಂತರ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡೋಕ್ಕೆ ಸಾಧ್ಯ. ಇನ್ನು ಇಲ್ಲಿವರೆಗೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ನಡೆಯುವ ಯುದ್ಧನ ನೋಡಿದ್ದೀರಾ. ಆದರೆ ಈಗ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡೋಕೆ ಒಂದು ಮಹಾಯುದ್ಧನೇ ಗೆಲ್ಲಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಸಖತ್ತಾಗಿದೆ ಲೈನ್ ಅಂತೂ. ಏನಕ್ಕೆ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಯುದ್ಧ ಮಾಡ್ತಿದ್ರು. ಆದರೆ ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೇ ಈಗ ಯುದ್ಧ ಮಾಡಬೇಕಾಗಿದೆ. ಅದು 100% ಸತ್ಯವಾದ ಮಾತು. ಈ ಯುದ್ಧದಲ್ಲಿ ಯಾರು ಗೆಲ್ತಾರೋ ಅಗ್ನಿ ಪರೀಕ್ಷೆಯಲ್ಲಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೂಡ ತಗೊತಾರೆ. ಈ ಯುದ್ಧನ ಗೆದ್ದು ಮನೆಯೊಳಗಡೆ ಎಂಟ್ರಿ ಕೊಡೋದು ಯಾರು ಅಂತ ಕೂಡ ಇಲ್ಲಿ ಕೇಳ್ತಾರೆ. ಸೊ ವೀಕ್ಷಕರೇ, ಈಗ ಇದೇ ಆಗಸ್ಟ್ 16ನೇ ತಾರೀಕಿಂದ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗ್ತದೆ. ಈಗ ಇಲ್ಲಿ 4 ಜನ ಜಡ್ಜಸ್ಗಳು ಮತ್ತೆ ಆಂಕರ್ ಆಗಿ ನಿರಂಜನ್ ಅವರು ಕಾಣಿಸ್ಕೊಂಡಿದ್ದಾರೆ. ಇನ್ನು ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ ಅಂತಂದ್ಬಿಟ್ಟು ಈಗ ಮುಂದಿನ ವಿಡಿಯೋ ಕೂಡ ಇಲ್ಲಿ ಬಂದೇ ಬರುತ್ತೆ. ಈಗ ಸದ್ಯಕ್ಕೆ ಜಡ್ಜ್ಗಳ ಸೆಲೆಕ್ಷನ್ ಹೇಗಿದೆ, ಮತ್ತಿಲ್ಲಿ ಇವಾಗ ಗಿಲ್ಲಿ ನಟ ಅವ್ರನ್ನ ಎಲ್ಲರೂ ಕೂಡ ಮಿಸ್ ಮಾಡ್ಕೊತಿರ್ತೀರಾ. ಈ ಹಿಂದೆ ಇಲ್ಲಿ ಜಡ್ಜ್ ಆಗಿ ಗಿಲ್ಲಿ ನಟ ಅವರು ಕಾಣಿಸ್ಕೊಂತಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತಿತ್ತು. ಆದರೆ ಗಿಲ್ಲಿ ಅವರು ಬ್ಯುಸಿ ಇರೋ ಕಾರಣ ಇಲ್ಲಿ ಜಡ್ಜ್ ಆಗಿ ಬಂದಿಲ್ಲ. ಸೊ ಪ್ರೋಮೋ ನೋಡಿ ನಿಮಗೇನು ಅನಿಸ್ತು? ಜಡ್ಜಸ್ಗಳ ಸೆಲೆಕ್ಷನ್ ಹೇಗಿದೆ? ನಿರೂಪಕರು ಇಲ್ಲಿ ನಿರಂಜನ್ ಆಗಿದಾರಲ್ಲ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ.